ನಮಸ್ಕಾರ ವೀಕ್ಷಕರೇ, ಈ ದಿನ ಬಟರ್ಫ್ಲೈ ಸ್ಟಿಚ್ನ ನಾವು ಕಳೆದ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡಿದ್ವಿ. ಅದನ್ನು ಇನ್ನೊಂದು ಟೈಪಲ್ಲಿ ಯಾವ ರೀತಿ ನಾವು ಸ್ಟಿಚ್ನ ಮಾಡ್ಬೋದು ಅಂತ ಈಗ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 2 ಲೈನನ್ನು ಯಾವಾಗಲೂ ಹೇಳೋ ರೀತಿ ಈ ರೀತಿ ಲೈನ್ನ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಲೈನ್ ಮೇಲೆ ದಾರನ ತಗೊಂಡು ಹಿಂದೆ ಒಂದು ಲಾಕ್, ನಾವು ಫಸ್ಟ್ ಏನು ಮಾಡಿದ್ವಿ, ಬಟರ್ಫ್ಲೈ ಸ್ಟಿಚ್ಗೆ ಇಲ್ಲಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಕ್ರಾಸಲ್ಲಿ ತಗೊಂಡಿದ್ವಿ ಅಲ್ವಾ. ಇದಕ್ಕೆ ಸ್ಟ್ರೈಟ್ ಸ್ಟಿಚ್ನ ಹಾಕ್ಕೋಬೇಕು. ಇದನ್ನು ನಾನು ಯಾವ ರೀತಿ ಹಾಕೋದು ತೋರಿಸಿದ್ದೀನಿ ವಿಡಿಯೋದಲ್ಲಿ, ಇದನ್ನು ತೋರಿಸಿದ್ದೀನಿ ಆಲ್ರೆಡಿ. ಈ ರೀತಿ ಸ್ಟಿಚ್ನ ಮಾಡ್ತಾ ಹೋಗಬೇಕು. ಮಧ್ಯ ಗ್ಯಾಪ್ ಕಾಣಿಸದೇ ಇರೋ ರೀತಿ ನಾವು ಸ್ಟಿಚ್ನ ಮಾಡ್ತಾ ಹೋಗಬೇಕು. ಇದು ಸ್ಟ್ರೈಟ್ ಲೋಡ್ ಸ್ಟಿಚ್ಚಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹಾಗೆ ನಿಮಗೆ ಡೀಟೇಲಾಗೂ ಹೇಳಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾರ್ಮಲ್ ಸೂಜಿಲಿ ಈ ರೀತಿ ಫ್ರೆಂಚ್ ನಾಟ್ಗೆ ನಾವು ತೊಗೊಳ್ತೀವಲ್ಲ, ಆ ರೀತಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಕ್ರಾಸ್ ಮಾಡಿಕೊಂಡು ಇಲ್ಲಿ ಸೆಂಟರ್ ಇದೆಯಾ ನೋಡ್ಕೊಳ್ಳಿ. ಸೆಂಟರ್ ಇಲ್ಲ ಅಂದರೆ ಮತ್ತೆ ಕರೆಕ್ಟಾಗಿ ಸೆಂಟ್ರಲ್ಲೇ ಬರಬೇಕದು. ಇದನ್ನು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಈ ರೀತಿ ಸೂಜಿಯಿಂದನೇ ಈ ರೀತಿ ಸರಿಗಿಸ್ಕೊಂಡು ಕೆಳಗಡೆಯಿಂದ ದಾರ ಟೈಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಲೂಸ್ ಆಗುತ್ತೆ. ಮತ್ತು ಅಲ್ಲೇ ಇನ್ನೊಂದು ಸಲ ನೋಡಿ, ಈ ರೀತಿ ಬರುತ್ತೆ. ಮತ್ತು ಇದು ಎಷ್ಟಾಗುತ್ತೋ ಅಷ್ಟು ಎಳ್ಕೊಳ್ಳಿ, ತುಂಬ ಎಳೆಯೋಕ್ಕೆ ಹೋಗಬೇಡಿ, ಅದು ಬರೋದು ಇಲ್ಲ. ಎಷ್ಟು ಬೇಕೋ ಅಷ್ಟು. ಮತ್ತು ಸೆಂಟರ್ಗೆ ಇಲ್ಲಿಂದ ಈ ರೀತಿ 2 ಸಲ ಈ ರೀತಿ ಹಾಕೋದ್ರಿಂದ ನೋಡಿ ಇಲ್ಲಿ ಸ್ವಲ್ಪ ಲುಕ್ಕು ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಯಾವ ರೀತಿ ಕಾಣಿಸುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು.
ಈಗ ಇದು ಕಂಪ್ಲೀಟ್ ಆಯಿತು. ಇಲ್ಲೇ ಪಕ್ಕದಲ್ಲಿ ಈ ರೀತಿ ನಾಟ್ನ ಹಾಕ್ಕೊಳ್ಳೋಣ. ನೋಡಿ, ಸಿಂಪಲ್ ಆಗಿ ಪ್ಲೈನ್ ಆಗಿ ಈ ರೀತಿ ಹಾಕ್ಕೋಬೋದು ಡಿಸೈನು. ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ, ಈ ರೀತಿ ಫಸ್ಟ್ ಟೈಪಲ್ಲಿ ಈ ರೀತಿ ನಾವು ಬಟರ್ಫ್ಲೈ ಸ್ಟಿಚ್ನ ರೆಡಿ ಮಾಡ್ಬೋದು. ನಾನಿದು ಸೆಕೆಂಡ್ ಟೈಪಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇದು ನಿಮಗೆ ಕ್ಲಾಸಲ್ಲಿ ಯಾವುದೇ ಸ್ಟಿಚ್ ಆದ್ರೂ ಅರ್ಥ ಆಗಬೇಕು, ಹಾಗೆ ಆ ಸ್ಟಿಚ್ಚು ಕಲಿಬೇಕು. ಅದಕ್ಕೋಸ್ಕರ ನಾನು ಈ ರೀತಿಯೂ ನಿಮಗೆ ಒಂದು ಡಿಸೈನ್ನ ಹಾಕಿ ತೋರಿಸಿರೋದು. ಇದು ಸೆಕೆಂಡ್ ಟೈಪ್ ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಬರುತ್ತೆ ಡಿಸೈನು. ಚಿಕ್ಕದಾಗಿ ನಿಮಗೆ ಎಷ್ಟು ಶೇಪ್ ಬೇಕೋ ಅಷ್ಟು ಲೆಂತಲ್ಲಿ, ಹಾಗೆ ವಿಡ್ತು ಅಷ್ಟೇ. ಇನ್ನೂ ಚಿಕ್ಕದಾಗಿ ತೊಗೊಂಡು ಚಿಕ್ಕದಾಗಿ ಹಾಕಿದ್ರೂ ಅದು ಬಾರ್ಡ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಾಗಲೇ ನೀವು ನೋಡಿರ್ಬೋದು, ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬಟರ್ಫ್ಲೈ ಸ್ಟಿಚ್ಚು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಥ್ಯಾಂಕ್ ಯು.